ಮಾಡಿರ್ತಾರೆ, ಅದರಲ್ಲಿ ಗೊತ್ತಿರ್ಬೋದು ಅನ್ಸುತ್ತೆ. ಅವರು ಅದಾದ ನಂತರ ಇಲಾಖೆ ಸೇರಿದ ನಂತರ ಅವರು ಕೂಡ ಇಂಥ ಒಂದು ಇಲಾಖೆಯಲ್ಲಿ ಏನು ಪತ್ರಿಕಾ ಮತ್ತು ಮಾಧ್ಯಮದ ಜೊತೆ ನಿರಂತರ ಸಂಪರ್ಕ ಹೊಂದಿರುವಂತಹ ಒಂದು ಇಲಾಖೆಗೆ ಅವರು ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡ ನಂತರ ಬಹಳಷ್ಟು ಉತ್ತಮವಾದಂಥ ಕೆಲಸಗಳನ್ನ ಮತ್ತೆ ನಿಮ್ಮ ಕಾರ್ಯವೈಖರಿಯನ್ನು ಹೆಚ್ಚಿಸುವಂತ ಕಾರ್ಯಪ್ರವೃತ್ತ ಮಾಡುವಂತ ಕೆಲಸಗಳನ್ನ ಅವರು ಮಾಡಿರ್ತಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸಾಹೇಬ್ ಹೇಳಿದಂಗೆ ಬಹಳಷ್ಟು ದಾಪುಗಾಲನ್ನ ಈ ಇಲಾಖೆ ಹಾಕಿಕೊಂಡು ಬಂದಿದೆ ಕಳೆದ 3 ವರ್ಷಗಳಲ್ಲಿ. ಬಹಳಷ್ಟು ಯೋಜನೆಗಳನ್ನ ಅವರು ಶುರು ಮಾಡಿರ್ತಾರೆ. ಆ ಯೋಜನೆಗಳನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತ ಒಂದು ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ನಾನು ಹೇಳಕ್ ಬಯಸ್ತೇನೆ ಸರ್. ಬಹಳಷ್ಟು ನಿರಂತರವಾಗಿ ಹಲವಾರು ಕೆಲಸಗಳಿಂದ ಆಗಿದ್ದಾವೆ. ಆಧುನಿಕತೆ ಮತ್ತೆ ತಂತ್ರಜ್ಞಾನ ಮುಂದುವರೆದಂತೆ ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲೂ ಬಹಳಷ್ಟು ಮುಂದುವರೆದಿದ್ದಾವೆ. ನಮ್ಮ ಇಲಾಖೆ ಕೂಡ ಈ ಏನು ಈಗ ನಡೆದಿದೆ ಅದರಲ್ಲಿ ನಾವು ಕೂಡ ಅದಕ್ಕೆ ಒಂದು ಸಹಭಾಗಿತ್ವವನ್ನ ಮಾಡ್ಕೋಬೇಕಾಗಿದೆ. ಮತ್ತೆ ಹೇಗೆ ಈ ಕ್ಷೇತ್ರ ಬೆಳ್ಕೊಂಡು ಹೋಗುತ್ತೆ ಅದೇ ಅನುಗುಣವಾಗಿ ನಮ್ಮ ಕಾರ್ಯವೈಖರತೆ ನಮ್ಮ ಶೈಲಿಯನ್ನು ಬದಲಾಯಿಸ್ಕೊಂಡು ನಾವು ಕೂಡ ಅದ್ರ ಜೊತೆಗೆ ಹೊಂದಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಬಹಳ ಹಿಂದುಳಿದು ಬಿಡ್ತೀವಿ. ಸೊ ಹಾಗಾಗಿ ಅದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಬಯಸ್ತೇನೆ. ಸಾಹೇಬ್ ಹೇಳಿದಂಗೆ ತಾವೆಲ್ಲರೂ ಕೂಡ ಒಂದು ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರು ಕೆಲಸ ಮಾಡಿರ್ತೀರ ತಾವು ಕೂಡ. ಈಗ ಅವರ ಮುಂದೆ ಅಧಿಕಾರಿಯಾಗಿ ಕೂತ್ಕೊಂಡಿದ್ದಾರೆ. ಬಟ್ ತಾವೆಲ್ಲರೂ ಕೂಡ ಜರ್ನಲಿಸ್ಟ್ ಅಂತ ಮರಿಬೇಡಿ ಸರ್, ಅದೇ ಹೇಳಿದ್ರು. ತಾವು ಕೂಡ ತಮ್ಮ ರೈಟಿಂಗ್ ಇನ್ನು ಬರಹ ಇರುತ್ತೆ, ಅದನ್ನು ಕೂಡ ತಾವು ಇನ್ನು ಉಳಿಸ್ಕೊಂಡು ಅದನ್ನು ಕೂಡ ತಾವು ಬೆಳೆಸ್ಕೊಂಡು ಬರಬೇಕು ಅಂತ ಅವರು ಸಾಹೇಬ್ ಹೇಳಿದ್ದಾರೆ. ಅದನ್ನು ಆ ಕಿವಿ ಮಾತನ್ನ ನಾವೆಲ್ಲರೂ ಮನದಟ್ಟ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ಕೂಡ ನಾವು ನಮ್ಮ ಪ್ರತಿಭೆಯನ್ನ ಮತ್ತೆ ಸೃಜನಶೀಲತೆಯನ್ನ ನಾವು ಬಳಸ್ಕೋಬಹುದು ಅಂತ ನಾವು ಕೂಡ ನೋಡ್ಬೇಕಾಗಿದೆ.